ಕಂಪನಿಯ ವಿರುದ್ಧ ಬಲಕುಂದಿ ತಾಂಡಾದ ಗ್ರಾಮಸ್ಥರು ಪ್ರತಿಭಟನೆ. ಬಲಕುಂದಿ ಸರ್ವೆ ನಂಬರ್ 796/1 ಇರುವ ಶ್ರೀ ದುರ್ಗಾದೇವಿ ಗುಡಿಗೆ ಪೂರ್ವ ಕಾಲದಿಂದಲೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹೋಗಿ ಬರುವ ಖಾಯಂ ರಸ್ತೆ ಇರುತ್ತದೆ. ಬಿಟಿಸಿ ಗ್ರಾನೈಟ್ ಕಂಪನಿಯವರು ಬಲಕುಂದಿ ತಾಂಡಾದ ಗ್ರಾಮಸ್ಥರನ್ನ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಯಾವುದೇ ವಿಷಯ ತಿಳಿಸದೆ ಏಕಾಏಕಿ ರಸ್ತೆ ಬಂದ್ ಮಾಡಿದ್ದು, ಅದಕ್ಕಾಗಿ ಗ್ರಾಮದ ಮತ್ತು ಸುತ್ತಮುತ್ತಲಿನ ಗ್ರಾಮದ ಜನರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಕಾಲಿಂದ ಗುಡಿ ಇದೆ ಸರ್, ಆ ಗುಡಿಗೆ ದಾರಿಗೆ ನಾವು ಬಂದ್ ಮಾಡ್ಯಾರ. ನಮ್ಮ ಊರಿಗೆ ಹೋಗಾಕ ಕಾಯಿ ಹೊಡಿಬೇಕಂದ್ರೆ ದಾರಿ ಇಲ್ಲ. ನಾಳೆ ಫೆಬ್ರವರಿ 13ಕ್ಕೆ ಜಾತ್ರೆ ಇದೆ ಸರ್. ಆ ಜಾತ್ರೆ ಸಂಬಂಧ ನಮಗೆ ದಾರಿ ಮಾಡಿಕೊಟ್ಟಿ ಅಂದ್ರೆ ಅದಕ್ಕೂ ನಮ್ಮ ಮಾನ್ಯತೆ ಕೊಳ್ಳಿಲ್ಲ ಸರ್. ತಹಶೀಲ್ದಾರ್ ಸರಿಗೆ ಕೊಟ್ಟಿವಿ, DC ಅವರಿಗೂ ಮನವಿ ಕೊಟ್ಟಿವಿ, SP ಕೊಟ್ಟಿವಿ ಸರ್, ಎಲ್ಲ SC ಮೇಡಮ್ಗೂ ಕೊಟ್ಟಿವಿ ಸರ್. ಎಲ್ಲರಿಗೂ ಕೊಟ್ಟು ಏನು ರೆಸ್ಪಾನ್ಸ್ ಇಲ್ಲ. ಅದಕ್ಕೆ ಲಾಸ್ಟಿಗೆ ನಾಳೆ ಫೆಬ್ರವರಿ 13 ಜಾತ್ರೆ ಇದ್ದ ಕಾರಣ ಎಲ್ಲ ಊರವ್ರು ಹಿರಿಯರು, ಹೆಣ್ಮಕ್ಳು, ಗಂಡು ಮಕ್ಕಳು ಎಲ್ಲ ಸೇರಿ ನಾವು ಇಲ್ಲಿ ಸ್ಟ್ರೈಕ್ ಮಾಡಾಕತ್ತೀವಿ ಸರ್. ಮುಂದೆ ಇನ್ನ ಯಾವಾಗ ನಮಗೆ ಇದು ಎಲ್ಲ ಸಮಸ್ಯೆ ಬಗೆಹರಿಗೂ ಉಗ್ರವಾದ ಹೋರಾಟ. ನಮ್ಮ ದುರ್ಗಾದೇವಿಯ ದೇವಸ್ಥಾನ ಯಾವಾಗೋ ಸಾವಿರಾರು ವರ್ಷದಿಂದ ಇದ್ದೆ. ಆ ದೇವಸ್ಥಾನ ಈ ಕಂಪನಿ ಬಂದಿಂದ ಇಲ್ಲ, ಅದು ದೇವಸ್ಥಾನ ಅಂತ ಇಲ್ಲ, ಮೊದಲಿಂದ ಐತೆ ಸರ್, ಈಗಿಂದಲ್ಲ. ಆ ದೇವಸ್ಥಾನಕ್ಕೆ ಇಲ್ಲಿ ಸುತ್ತಮುತ್ತ ಗ್ರಾಮಕ್ಕರು ಎಲ್ಲರೂ ಅದಕ್ಕೆ ಸೇವಕ ಮಾಡ್ತಾರೆ. ಆ ಸೇವಕ ಮಾರ ದೇವಿಗೆ ದೇವಿಗೆ ಹೋಗೋ ರಸ್ತಕ್ಕೆ ತಡೆ ಹಿಡಿಸ್ಯಾರ ಸರ್, ಬಂದ್ ಮಾಡ್ಯಾರ. ಬಂದ್ ಮಾಡಿದ್ರು ಅದಕ್ಕೂ ನಾವು ಹೋಗಿ ಕಂಪ್ನಿಯಾಗ ಎಷ್ಟು ಒಂದು 2-3 ತಿಂಗಳು ಅವ್ರಿಗೆ ಹೇಳಿದ್ವಿ ಸರ್, ಆದರೂ ಅವ್ರು ಕೇಳಿಲ್ಲ. ಅದ್ರ ಸಂಬಂಧ ಮನವಿನೂ ಕೊಟ್ಟಿದ್ವಿ, DC ಅವ್ರಿಗೆ ಕೊಟ್ಟಿವಿ, ಎಲ್ಲರಿಗೂ ಕೊಟ್ಟಿವಿ ಸರ್, ಎಲ್ಲ ಆಫೀಸರಿಗೆ ಕೊಟ್ಟಿವಿ. ಆದರೂ ಆ ಆಫೀಸರು ಏನು ನಮ್ಗೆ ಒಳ್ಳೆ ಉತ್ತರ ಏನು ಹೇಳಿಲ್ಲ ಸರ್. ನಮ್ಗೆ ಅದಕ್ಕೆ ಅದ್ರ ಸಂಬಂಧ ಪ್ರತಿಭಟನೆ ಬಂದು ಈಗ ನಿನ್ನೆ ಮಾಡಾಕತ್ತೀವಿ ಸರ್ ಪ್ರತಿಭಟನೆ. ಈ ದುರ್ಗಾದೇವಿ ಮಾಡಿದಾಗ ಗೋಡೆಗಳು ಯಾವ ರೀತಿಯಾಗಿ ಬಿರುಕುಗೊಂಡಾವ ಅಂತೇಳಿ, ಸೊ ಅದನ್ನು ಕೂಡ ನಾವು ಯಾವತ್ತೂ ಅವರಿಗೆ ಯಾಕಂತೇಳಿ ಕ್ವಶನ್ ಕೊಡಿಲ್ಲ. ಯಾಕಂದ್ರೆ ಮುಂಚೆಯಿಂದನ ಅವ್ರು ಮಾಡ್ಕೊಂಡ್ ಬಂದಿದ್ದಾರೆ, ನಮ್ಮ ಹಿರಿಯರಾಗಲಿ ಅಜ್ಜರಾಗಲಿ ಮುತ್ತಜ್ಜರ ಕಾಲದಿಂದನ ಏನೋ ಒಂದು ಇಲ್ಲಿ ಗಣಿಗಾರಿಕೆ ಮಾಡ್ಕೊಂಡ್ ಬಂದಾರ. ಸೊ ಒಂದು ನ್ಯಾಯಮತವಾಗಿ ಮಾಡ್ಕೊಂಡ್ ಬಂದಿರ್ಬೋದು ಅನ್ನೋ ಒಂದು ಯೋಚನೆ ನಮ್ಮಲ್ಲಿ ಇತ್ತು. ಸೊ ಈಗ ಬರ್ತಾ ಏನಾಗ್ತಿದೆ ಅಂತಂದ್ರೆ, ಇವಾಗ ನಾವು ಮುಂಚೆಯಿಂದನೂ ಪ್ರತಿ ವರ್ಷನೂ ದುರ್ಗಾದೇವಿ ಜಾತ್ರೆನ ಮಾಡ್ತಿದ್ವಿ. ಮುಂಚೆ ಏನು ಇಲ್ಲಾರ್ತಕ್ಕಂಥ ಅಡೆತಡೆಗಳು ಇವಾಗ ನಾವು 3 ವರ್ಷಕ್ಕೊಮ್ಮೆ ಅದ್ದೂರಿಯಾಗಿ ಜಾತ್ರೆಯನ್ನು ಮಾಡಬೇಕೆಂಬ ಉದ್ದೇಶದಿಂದ ಎಲ್ಲ ಗುರು ಹಿರಿಯರು ತೀರ್ಮಾನ ಮಾಡಿ 3 ವರ್ಷಕ್ಕೊಮ್ಮೆ ಜಾತ್ರೆ ಮಾಡಬೇಕು ಅದ್ದೂರಿಯಾಗಿ ಅಂತೇಳಿ ತೀರ್ಮಾನ ತೊಗೊಂಡಾದ್ಮೇಲೆ ಇವರು BTC ಕಂಪ್ನಿಯವರು ನಾವು ರಸ್ತೆಯನ್ನು ಕೊಡಲ್ಲ, ನಿಮಗೆ ರಸ್ತೆ ಅಡೆತಡೆ ಮಾಡ್ತೀವಿ, ಜಾತ್ರೆ ಮಾಡಕ್ಕೆ ಕೊಡಲ್ಲ, ಹೈಕೋರ್ಟ್ ಸ್ಟೇ ತೊಗೊಂಬರ್ರಿ, ಯಾರು ಬೇಡ ಅಂತಾರ. ನಮ್ಮ ಸಂವಿಧಾನದಾಗ ಆರ್ಟಿಕಲ್ 25 ಮತ್ತು 29 ಧಾರ್ಮಿಕವಾಗಿ ಹಿಂದುಳಿದ ವರ್ಗದವರಾಗಲಿ ಅಲ್ಪಸಂಖ್ಯಾತರಾಗಲಿ ನಮ್ಮದೇ ಆದಂಥ ಒಂದು ಧರ್ಮವನ್ನು, ನಮ್ಮ ದೈವವನ್ನು ಕಾಪಾಡುವ ಹಕ್ಕು ನಮಗೂ ಕೊಟ್ಟೈತಿ. ಇವಾಗ ನೀವು ಹೈಕೋರ್ಟಿಗೆ ಹೋಗಿ ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ. ನೀವು ಕ್ವಶನ್ ಮಾಡೋ ಥರ, ನೀವು ಕಾನೂನು ಮಾಡೋ ಥರ ನಾವು ಕಾನೂನು ಮಾಡಿದರೆ 1962. ಬ್ಯೂರೋ ರಿಪೋರ್ಟ್ ದಾವಲ್ ಶ್ರೀಡಂ, ಭಾರತ ವೈಭವ ನ್ಯೂಸ್ ಇಳಕಲ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.